My name is Azim Premji. You know, I was very strongly influenced by my mother's. ಇವತ್ತು ನಾನು ಹೇಳ್ತಾ ಇರೋದು ಕಲಿಯುಗ ಕರ್ಣನ ಮನಿ ಲೆಸನ್. ಕಲಿಯುಗದ ಕರ್ಣನ? ಹ್ಞೂ, ಮತ್ತೆ ಪ್ರತಿ ತಿಂಗಳು 650 ಕೋಟಿಯನ್ನ ದಾನ ಮಾಡೋರ್ಗೆ ಏನ್ ಹೇಳ್ತಾರೆ? ಕರ್ಣ ತಾನೆ. ಅದ್ಯಾರಪ್ಪ ಆ ಮಹಾನುಭಾವ ಅಂತ ಪ್ರಶ್ನೆ ಬಂತಲ್ವಾ? ಅವರೇ ಅಜೀಂ ಪ್ರೇಮ್ಜಿ. ಹೌದು, ಇವತ್ತು ಅಜೀಂ ಪ್ರೇಮ್ಜಿ ಅವರ ಸಕ್ಸಸ್ಫುಲ್ ಮನಿ ಲೆಸನ್ ನಾವು ತಿಳಿಸ್ತೀವಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಾನ್ ನಿಮ್ಮ ಅನಿಲ್ ಸುಂದರ್. ನಾನು ಪವಿತ್ರ ಜಯಣ್ಣ. ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಅಜಿಂ ಪ್ರೇಮ್ಜಿ ಈ ಕರ್ಣ ತಮ್ಮ ಆಸ್ತಿಯ 34ರಷ್ಟು ಭಾಗವನ್ನ ದೇಶದ ಉದ್ಧಾರಕ್ಕೆ ದಾನ ಮಾಡಿದ್ದಾರೆ. ಹೌದು, ಹಂಚಿ ತಿನ್ನೋದ್ರಲ್ಲಿ ಸಿಗೋ ಖುಷಿ ಬಚ್ಚಿಟ್ಟು ತಿನ್ನೋದ್ರಲ್ಲಿ ಇಲ್ಲ ಅನ್ನೋ ಮಾತನ್ನ ನಂಬೋ ಭಾರತದ ಬಿಲ್ ಗೇಟ್ಸ್ ಅಜಿಂ ಪ್ರೇಮ್ಜಿ 2020ರಲ್ಲಿ ಕೋವಿಡ್ ಬಂದಾಗ ದೇಶದ ಪರಿಸ್ಥಿತಿ ಸುಧಾರಿಸೋಕೆ ಅಂತಾನೆ 7,904 ಕೋಟಿ ನೀಡಿದ್ರು. ಅಂದ್ರೆ ಒಂದು ವರ್ಷಕ್ಕೆ ಪ್ರತಿದಿನ 22 ಕೋಟಿ ಖರ್ಚು ಮಾಡ್ದಂಗೆ. ಅಷ್ಟೇ ಅಲ್ಲ, ತಮ್ಮ ಇಡೀ ಆಸ್ತಿಯಲ್ಲಿ 34ರಷ್ಟು ಭಾಗವನ್ನ ಅಂದ್ರೆ 50,000 ಕೋಟಿಯನ್ನ ದಾನ ಮಾಡಿರುವಂತಹ ಮಹಾನ್ ದಾನಿ ಅಜಿಂ ಪ್ರೇಮ್ಜಿ. ಇವರಿಂದ ಕಲಿಯೋದು ಬಹಳಷ್ಟಿದೆ. ಅದರಲ್ಲೂ ಇವರ ಹಣದ ಉಳಿತಾಯವನ್ನ ಎಷ್ಟರ ಮಟ್ಟಿಗೆ ಗಮನಿಸ್ತಿದ್ರು ಅಂದ್ರೆ ಆಶ್ಚರ್ಯ ಪಡ್ತೀರಾ. ಕಾಫಿ, ಟಾಯ್ಲೆಟ್ ಪೇಪರ್, ಟಿಶ್ಯೂ ಇದೆಲ್ಲದರ ಖರ್ಚಿನ ಮೇಲೂ ಕೂಡ ಗಮನ ಇಟ್ಟಿದ್ರು. ಏನು, ವಿಪ್ರೋ ಮಾಲೀಕ ಕಾಫಿ ಖರ್ಚಿನ ಬಗ್ಗೆ ವಿವರ ಇಟ್ಕೊಳ್ತಿದ್ರ? ಹೌದು, ಅಜಿಂ ಪ್ರೇಮ್ಜಿಯ ಈ ಉಳಿತಾಯದ ಮನೋಭಾವ ಪ್ರತಿ ಬಿಸ್ನೆಸ್ ಮ್ಯಾನ್ ಮೆಂಟಾಲಿಟಿ ಆದ್ರೆ ಅನಗತ್ಯ ಖರ್ಚು, ವೇಸ್ಟ್ ಆಗೋದನ್ನ ಉಳಿಸಬಹುದು, ಅದನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಬಹುದು ಅನ್ನೋದು ಪ್ರೇಮ್ಜಿಯವರ ಮೊದಲನೇ ಮನಿ ಲೆಸನ್. ಹಾಗಂತ ಜನ ನಿಮ್ಮನ್ನ ಕಂಜೂಸ್ ಅಂತ ಹೀಯಾಳಿಸಬಹುದು ಅಂತ ಹಿಂಜರಿಬೇಡಿ. ಹೀಯಾಳಿಸಿದ್ರು ಓಕೆ, ಯಾರಿಗೊತ್ತು ನಾಳೆ ನೀವು ಉಳಿಸಿದ ಹಣ ನಗುವವ್ರಿಗೆ ನೆರವಾಗಬಹುದು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಅಜಿಂ ಪ್ರೇಮ್ಜಿ ಹಣವನ್ನ ಎಷ್ಟು ಅಂತ ಉಳಿಸೋಕೆ ಸಾಧ್ಯ? ಉಳಿಸಿದ ಹಣ ಸರಿಯಾಗಿ ಉಪಯೋಗಕ್ಕೆ ಬರ್ತಿದ್ಯಾ ಅನ್ನೋದನ್ನ ಈ ಕಾಫಿ, ಟೀ, ಟಿಶ್ಯೂ ತರ ಟ್ರ್ಯಾಕ್ ಇಟ್ಕೊಳ್ಳೋಕೆ ಸಾಧ್ಯನಾ? ಅದೇ ಅಜಿಂ ಪ್ರೇಮ್ಜಿ ಫೌಂಡೇಶನ್. ಈ ಫೌಂಡೇಶನ್ 3,500 ಸರ್ಕಾರಿ ಶಾಲೆಗಳನ್ನ ಮೇಲೆತ್ತುವ ಕೆಲಸ ಮಾಡ್ತಿದೆ. ಅಲ್ಲಿಯ ಶಿಕ್ಷಕರಿಗೆ ಉತ್ತಮ ದರ್ಜೆಯ ಟ್ರೈನಿಂಗ್ ನೀಡಲಾಗ್ತಿದೆ. ಒಂದು ದೇಶದ ಬೆಳವಣಿಗೆ ಆಗೋದು ಅಲ್ಲಿಯ ಲಿಟ್ರಸಿ ರೇಟ್ ಹೆಚ್ಚಾದಾಗ. ಇದನ್ನ ನಂಬೋ ಅಜಿಂ ಪ್ರೇಮ್ಜಿ ಮುಂದಿನ ಪೀಳಿಗೆಯ ಏಳಿಗೆ ಮೂಲಕ ದೇಶದ ಬೆಳವಣಿಗೆಗೂ ಕಾರಣರಾಗ್ತಿದ್ದಾರೆ. ಇದರಲ್ಲಿ ಅಡಗಿರೋ ಮನಿ ಲೆಸನ್ಸ್ ಯಾವುದು ಗೊತ್ತಾ? 2ನೇ ಲೆಸನ್ಸ್, ಹಣದ ಸದ್ಬಳಕೆ ಆಗಬೇಕು. ಅದು ಅಕ್ಷರ ದಾನವಾದ್ರೆ ಅದಕ್ಕಿಂತ ದೊಡ್ಡ ದಾನವಿಲ್ಲ. ಅದೆಲ್ಲ ಹಾಗಿರ್ಲಿ, ನಿಮ್ಗೆ ವಿಪ್ರೋ ಅಂದಾಕ್ಷಣ ನೆನಪಿಗೆ ಬರುವುದು ಸಾಫ್ಟ್ವೇರ್ ಕಂಪನಿ ಅಥವಾ ಕಂಪ್ಯೂಟರ್ ಬಿಸ್ನೆಸ್ ಅಂತ. ಈ ವಿಪ್ರೋ ಶುರುವಾಗಿದ್ದು ಅಡುಗೆ ಎಣ್ಣೆ ಬಿಸ್ನೆಸ್ ನಲ್ಲಿ. ಅಡುಗೆ ಎಣ್ಣೆ ಮಾರ್ತಿದ್ದ ಈ ಕಂಪನಿಗೆ ಸಾಫ್ಟ್ವೇರ್ ಹೇಗ್ ಬಂತು? ಅಜಿಂ ಪ್ರೇಮ್ಜಿ ಅವರ ತಂದೆ ತೀರಿಕೊಂಡ ನಂತರ ಪ್ರೇಮ್ಜಿ ತಮ್ಮ ವಿದ್ಯೆಯನ್ನ ಅರ್ಧಕ್ಕೆ ತೊರೆದು ವಾಪಸ್ಸು ಭಾರತಕ್ಕೆ ಬಂದು ತಂದೆಯ ಬಿಸ್ನೆಸ್ ಅನ್ನ ಕೈಗೆತ್ಕೊಳ್ತಾರೆ. ಒಂದು ನಿರ್ಧಾರವನ್ನ ತೆಗೆದುಕೊಂಡಾಗ 1000 ಜನ 1000 ಅಡ್ವೈಸರ್ನ ಕೊಡೋದು ಸಾಮಾನ್ಯ ಅಲ್ವಾ? ಹಾಗೆ ಇವರಿಗೂ ಇವರ ಫ್ರೆಂಡ್ಸ್ ಹೇಳ್ತಿದ್ದು ಇದನ್ನೇ, ತಪ್ಪು ಮಾಡ್ತಿದ್ಯಾ, ಇಲ್ಲೇ ಯಾವ್ದಾದ್ರು ಕೆಲಸ ಹುಡುಕಿ ಸೆಟಲ್ ಆಗೋ ಅಂದಿದ್ರು. ಆದ್ರೆ ನಮ್ಮ ಅಜಿಂ ಪ್ರೇಮ್ಜಿ ತುಂಬಾನೇ ಡಿಫ್ರೆಂಟ್. 21ನೇ ವಯಸ್ಸಿಗೆನೆ ಒಂದು ಕಂಪನಿಯ ಜವಾಬ್ದಾರಿ ಹೊತ್ತ ಇವರು ತಮಗನ್ನಿಸಿದ್ದನ್ನೇ ಮಾಡೋದು. ಇದಕ್ಕೆ ಸಾಕ್ಷಿ ಇವತ್ತು ಭಾರತದ ಅತ್ಯಂತ ಶ್ರೀಮಂತರಲ್ಲಿ 2ನೇ ಸ್ಥಾನ ಅಲಂಕರಿಸಿರೋದು. ಅಲ್ಲೇ ಸಿಕ್ತಲ್ಲ 3ನೇ ಲೆಸನ್, ನಿಮಗನ್ನಿಸಿದ್ದನ್ನ ನೀವು ಮಾಡಿ. ಯಾರ ಮಾತಿಗೂ ಕಿವಿಗೊಡದೆ ನಿಮ್ಮ ಮನದಾಳ ಏನ್ ಹೇಳುತ್ತೋ ಅದನ್ನೇ ಕೇಳಿಸ್ಕೊಳ್ಳಿ. ನಿಮ್ಮ ಬದುಕು ಕಟ್ಟೋ ಶಿಲ್ಪಿ ನೀವೇ ಆಗ್ಬೇಕು. ಮನಿ ಲೆಸನ್ಸ್ 4 ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರೋಣ. ನಮ್ಮ ಹಣೆ ಬರಕ್ಕೆ ನಾವೇ ಕಾರಣ, ಹಾಗೆ ನಮ್ಮ ಖುಷಿಗೆ ನಾವೇ ಕಾರಣ. ಅಂದ್ರೆ ನೀವು ಖುಷಿಯಾಗಿರ್ಬೇಕು ಅಂದ್ರೆ ಹಣ ಬೇಕು, ಹಣ ಬೇಕು ಅಂದ್ರೆ ಶ್ರಮ ಬೇಕೇ ಬೇಕು. ಪರಿಶ್ರಮ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾದ ಅಜಿಂ ಪ್ರೇಮ್ಜಿ ತಮ್ಮ ಕಂಪನಿ ಕಾರನ್ನ ತಾವೇ ಕೊಂಡ್ಕೊಳ್ಳೋಕೆ ಮುಂದಾಗಿದ್ರು. ವಿಪ್ರೋ ಅವ್ರದ್ದೇ ಅಲ್ವಾ? ಅವ್ರ ಕಂಪನಿ ಕಾರನ್ನ ಅವರೇ ಹೇಗೆ ಕೊಂಡ್ಕೊಳ್ತಾರೆ? ಹೌದು, ಅವರ ಕಂಪನಿ
ಫಿನಾನ್ಸ್ ಟೀಮ್ ಕೂಡ ಇದನ್ನೇ ಹೇಳಿದ್ದು. ಆಮೇಲೆ ಆ ಫಿನಾನ್ಸ್ ಟೀಮ್ನವರು ಏನ್ ಮಾಡಿದ್ರು ಗೊತ್ತಾ, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಇಂದಾನೇ ಆ ಕಾರನ್ನ ತೆಗೆದು ಹಾಕಿದ್ರು. ಆದ್ರೂ ಬಿಡ್ಲಿಲ್ಲ ಪ್ರೇಮ್ಜಿ. ಅವರು ಆ ಕಾರನ್ನ ಆಕ್ಷನ್ ಮಾಡಿ ಖರೀದಿ ಮಾಡೋರು ಏನ್ ಕೋಟ್ ಮಾಡ್ತಾರೋ ಅದೇ ಹಣಕ್ಕೆ ಕಾರ್ ಪರ್ಚೇಸ್ ಮಾಡ್ತೀನಿ ಅಂದ್ರಂತೆ ಮಾರಾಯ. ನಾನು ಹೇಳಿದ್ನಲ್ಲ, ಪರಿಶ್ರಮ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ಅಜಿಂ ಪ್ರೇಮ್ಜಿ. ಹೀಗೆ ಅಜಿಂ ಪ್ರೇಮ್ಜಿ ಹಣ ಉಳಿಸೋದನ್ನ ನೋಡಿ ಅವರ ಕಂಪನಿಯ ಬಹಳಷ್ಟು ಜನ ಇವರನ್ನ ಕಂಜೂಸ್ ಅನ್ಕೊಳ್ತಿದ್ರು. ಉದಾಹರಣೆಗೆ, ಒಮ್ಮೆ ಕಂಪನಿಯ ಬಿಸ್ನೆಸ್ ಟ್ರಿಪ್ ನಲ್ಲಿ ಹೊರದೇಶಕ್ಕೆ ಹೋದಾಗ ಅವರ ಬಟ್ಟೆಯನ್ನ ಅವರೇ ಒಗಿತಿದ್ರು. ಆಗ ಅವರ ಜೊತೆಗಿದ್ದವರು, ಅಲ್ಲ ಸರ್, ನೀವಿಷ್ಟು ದುಡ್ಡಿದ್ರು ನಿಮ್ಮ ಬಟ್ಟೆನ ನೀವೇ ಒಗಿದಿರಲ್ಲ, ಯಾಕೆ? ಇಷ್ಟೊಂದು ಹಣ ಉಳಿಸಿ ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತ ಕೇಳ್ತಾರಂತೆ. ಅವ್ರೇನ್ ಹೇಳಿದ್ರು ಗೊತ್ತಾ, ನಾನ್ ಹಾಕೋ ಬಟ್ಟೆಗಿಂತ ಇಲ್ಲಿ ಲಾಂಡ್ರಿ ತುಂಬಾನೇ ಕಾಸ್ಟ್ಲಿ, ಹಾಗಾಗಿ ಅವಶ್ಯಕತೆಗೆ ಮಾತ್ರ ಖರ್ಚು ಮಾಡೋದು ಬುದ್ಧಿವಂತರ ಲಕ್ಷಣ ಅಂದಿದ್ರು. ಹೌದ್ ನೋಡಿ, ಸಾಲ ಇದ್ರು ಐಷಾರಾಮಿ ಜೀವನ ಶೈಲಿ ತೋರಿಸ್ಕೊಳ್ಳೋ ಶ್ರೀಮಂತರು ಬೇಕಾದಷ್ಟು ಜನ ಇದ್ದಾರೆ, ನಿಮ್ಗೂ ಗೊತ್ತು. ಸಾಲ ಮಾಡಿ ದೇಶ ಬಿಟ್ಟೋದ ದೊಡ್ಡ ಮನುಷ್ಯರ ಮಧ್ಯೆ ಈ ಅಪರೂಪದ ವ್ಯಕ್ತಿ ನಿಜಕ್ಕೂ ಸ್ಫೂರ್ತಿ ಅಲ್ವಾ? ಅದೇ ನಮ್ಮ ಲೆಸನ್ ನಂಬರ್ 5. ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೂ ಸರಳತೆ ನಮ್ಮನ್ನ ತುಂಬಾ ದೂರಕ್ಕೆ ಕರೆದುಕೊಂಡು ಹೋಗುತ್ತೆ. ಸರಳತೆ ಮೆರೆದಿರೋ ಅಜಿಂ ಪ್ರೇಮ್ಜಿ ಅವರ ಮನಿ ಲೆಸನ್ 6 ಏನ್ ಗೊತ್ತಾ? ಸಮಾನತೆ. ಒಮ್ಮೆ ಕಂಪನಿಗೆ ಕ್ಲೈಂಟ್ ಬರ್ತಾರಂತೆ. ಕಂಪನಿಯ ಮ್ಯಾನೇಜ್ಮೆಂಟ್ ಐಷಾರಾಮಿ ಹೋಟೆಲ್ ನಿಂದ ಊಟ ತರಿಸ್ತಾರೆ. ಅದನ್ನ ನೋಡಿದ ಪ್ರೇಮ್ಜಿ, ನಮ್ಮ ಕಂಪನಿ ಕ್ಯಾಂಟೀನ್ ಊಟ ನಮ್ಮ ಎಂಪ್ಲಾಯಿಗಳಿಗೆ ಉತ್ತಮವಾಗಿದೆ ಅಂದ್ರೆ ಎಲ್ರಿಗೂ ಅದೇ ಊಟ ಆಗ್ಬಹುದಲ್ವಾ ಅನ್ನುವ ಸೂಕ್ಷ್ಮ ಪ್ರಶ್ನೆ ಮುಂದಿಟ್ಟಿದ್ರು. ಕಂಪನಿಯ ಎಂಪ್ಲಾಯಿಗಳಂದ್ರೆ ಅವ್ರಿಗೆ ತುಂಬಾ ಕಾಳಜಿ. ಕಂಪನಿಯ ಎಂಪ್ಲಾಯಿಗಳ ಎಜುಕೇಶನ್ಗೂ ಖರ್ಚು ಮಾಡ್ತಿದ್ರು. ಸಮಾನತೆ ಒಂದು ಬಿಸ್ನೆಸ್ ನಲ್ಲಿ ತುಂಬಾ ಮುಖ್ಯ. ಅದು ಒಬ್ಬ ಲೀಡರ್ನ ಮೇಲಿರೋ ಗೌರವ ಹೆಚ್ಚಿಸುತ್ತೆ. ನಿಮ್ಮ ಎಂಪ್ಲಾಯಿಗಳ ಪ್ರಾಮಾಣಿಕತೆಯನ್ನ ಕಾಪಾಡಿಕೊಳ್ಳಬಹುದಾದಂತಹ ಸೂತ್ರ ಇದು. ಸಮಾನತೆ ಪಾಠದ ಜೊತೆಗೆ ಮುಂದಿನ ಲೆಸನ್ಸ್ ತುಂಬಾ ಮುಖ್ಯ. ನಿಮ್ಮ ಗುರಿ ಕನಸನ್ನ ಯಾರೂ ಅಪಹಾಸ್ಯ ಮಾಡಲಿಲ್ಲ ಅಂದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಯೋಚಿಸ್ತಿಲ್ಲ ಎಂದರ್ಥ. ಏನು, ನಮ್ ಕನ್ಸುಗಳನ್ನ ಹೇಳ್ಕೊಂಡಾಗ ಯಾರಾದ್ರೂ ನಕ್ಕಿದ್ರೆ ಹೀಯಾಳ್ಸಿದ್ರೆ ಖುಷಿ ಪಡ್ಬೇಕಾ? ಕುಣಿಲಾಗ್ದವ್ರು ನೆಲ ಡೊಂಕು ಅಂದ್ರಂತೆ. ಆ ತರ ಕೆಟಗರಿ ತಾನೆ ಅಪಹಾಸ್ಯ ಮಾಡೋದು. ಹೌದು, ಅಜಿಂ ಪ್ರೇಮ್ಜಿ ಇಂಡಿಯಾಗೆ ವಾಪಸ್ ಬಂದು ಅಪ್ಪನ ಬಿಸ್ನೆಸ್ ಕಂಟಿನ್ಯೂ ಮಾಡ್ತೀನಿ ಅಂದಾಗ ಅವರ ಸ್ನೇಹಿತರು ನಕ್ಕಿದ್ರು. ಆದ್ರೆ ಅಜಿಂ ಪ್ರೇಮ್ಜಿ ವಿಪ್ರೋ ಸಾಮ್ರಾಜ್ಯನೇ ಕಟ್ಟಿದ್ರು. ಅಜಿಂ ಪ್ರೇಮ್ಜಿಯ ಮುಂದಿನ ಮನಿ ಮಂತ್ರ, ನಿರಂತರ ಏಳಿಗೆಯತ್ತ ಸಾಗಿ. ಏಳಿಗೆ ಅನ್ನೋದು ಕೇವಲ ಹಣಕ್ಕೆ ಮೀಸಲಾಗಬಾರ್ದು. ನಿಮ್ಮ ಜ್ಞಾನ ತಿಳುವಳಿಕೆ ಹೆಚ್ಚಿಸ್ಕೊಳ್ತಾ ಬೆಳಿಬೇಕು ಅನ್ನೋದು ಇವರ ಮಾತಿನ ಅರ್ಥ. ಇಂದಿನ ಪೀಳಿಗೆ ನಿಮ್ಗಿಂತ ಬುದ್ಧಿವಂತರು. ಅವರಿಂದ ಕಲಿಯೋ ಉತ್ಸುಕತೆಯನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಬಿಸ್ನೆಸ್ ಬಲಿಷ್ಠವಾಗಿ ಬೆಳೆದು ನಿಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏಳಿಗೆ ಅಂದಾಗ ನೆನಪಿಗೆ ಬರೋದು ಅಜಿಂ ಪ್ರೇಮ್ಜಿ ಅವರ ಸಕ್ಸಸ್. ವಿಪ್ರೋ ವೆಜಿಟೇಬಲ್ ಆಯಿಲ್ ನಿಂದ ಶುರು ಮಾಡಿ ಇಂದು ಜಗತ್ತಿನ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅತ್ಯುತ್ತಮ ಸ್ಥಾನ ಪಡೆದು 98% ರೆವೆನ್ಯೂವನ್ನ ಹೊರದೇಶದಿಂದ ಒಳಬರುವಂತೆ ಮಾಡಿದ್ದಾರೆ ಅಜಿಂ ಪ್ರೇಮ್ಜಿ. ಆ ರೆವೆನ್ಯೂ ಇಂದ ದೇಶದ ಏಳಿಗೆಗೆ ದಾನ ಮಾಡ್ತಿರೋ ಈ ಮಹಾನುಭಾವ ಅಜಿಂ ಪ್ರೇಮ್ಜಿ. ಇವರಿಗೆ ನಮ್ಮದೊಂದು ಸಲಾಂ. ನೀವಿನ್ನು ನಮ್ಮ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಖಂಡಿತ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಫಿನಾನ್ಸ್, ಫಾರ್ಮಿಂಗ್ ಮತ್ತು ಬಿಸ್ನೆಸ್ ರಿಲೇಟೆಡ್ ಕೋರ್ಸ್ಗಳು ಸಿಗುತ್ತೆ. ಅಲ್ಲಿರೋ ನೈಜ ಸಕ್ಸಸ್ ಸ್ಟೋರಿಗಳಿಂದ ಪ್ರೇರೇಪಿತರಾಗಿ ಹೆಚ್ಚು ಹಣ ಗಳಿಸ್ಕೊಳ್ಳೋ ದಾರಿಯನ್ನ ಕಂಡುಕೊಳ್ಬಹುದು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ, ಶೇರ್ ಮಾಡಿ, ಮತ್ತೊಬ್ಬರಿಗೆ ಮಾಹಿತಿ ಹಂಚೋದ್ರ ಮೂಲಕ ಪ್ರೋತ್ಸಾಹಿಸಿ.